ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ದೇಶದ ಉಪ್ಪು, ಟಾಟಾ ಉಪ್ಪು ಅಂತ ತಿಳಿಸಿ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿಯವರು ಯಾರನ್ನು ಕರೆಸ್ತಾ ಇದ್ದೀರಾ, ಯಾವ್ಯಾವ ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇದ್ದೀರಾ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆಸ್ತಾ ಇದೀವಿ ನಮ್ಮ JFC ಖ್ಯಾತಿಯ ಕೃಷ್ಣಪ್ಪನವ್ರು ಬಂದು ಅದ್ಭುತವಾಗಿರುವಂತಹ ಅಡಿಗೆನ ಮಾಡಿ ನಿಮ್ಗೋಸ್ಕರ ತೋರಿಸ್ತಾ ಇದ್ದಾರೆ. ಕೃಷ್ಣಪ್ಪನವರೇ ಬನ್ರಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ JFC ಖ್ಯಾತಿಯ ಕೃಷ್ಣಪ್ಪನವ್ರು ಬರ್ತಾ ಇದ್ದಾರೆ. ಕೃಷ್ಣಪ್ಪನವರೇ ನಮಸ್ಕಾರ. ಏನ್ ಮಾಡ್ತಾ ಇದ್ದೀರಾ ಇವತ್ತು ರಾಜಮಾದಲ್ಲಿ ಚಿಕನ್ ಲೆಗ್ ಪೀಸ್ ಮಾಡಿ ತೋರ್ಸೋಣ. ರಾಜ್ಮಾದಲ್ಲಿ ಚಿಕನ್ ಲೆಗ್ ಪೀಸ್ ಯಾರು ಮಾಡ್ತಾರಾ ಕೃಷ್ಣಪ್ಪ? ಮಾಡಿ ನೋಡ್ಲಿ ಸರ್, ಎಷ್ಟು ಅದ್ಭುತವಾಗಿದ್ರೆ ಒಪ್ಕೊಳ್ಳಿ. ಹಂಗಂತೀರಾ? ಖಂಡಿತ. ಓಕೆ, ತುಂಬಾ ಅದ್ಭುತವಾಗಿರುತ್ತೆ. ರಾಜ್ಮಾದಲ್ಲಿ ಯಾವ ತರ ಚಿಕನ್ ಲೆಗ್ ಪೀಸ್ ಹಾಕಿ ಗ್ರೇವಿನ ಮಾಡ್ಕೊಂಡಿದ್ದೀರಾ ಮುರಳಿಯವರೇ? ಗ್ರೇವಿ ತಾನೇ ಇದು? ಗ್ರೇವಿ ಇದು ಅದ್ಭುತವಾದ ಗ್ರೇವಿ. ಒಂದ್ಸರಿ ತಿನ್ನೋಡಿ ಅಂತ ಇದ್ರೆ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳ್ಬಿಡಿ ಕೃಷ್ಣಪ್ಪ. ರಾಜ್ಮಾ ಚಿಕನ್ ಗ್ರೇವಿ ಬೇಕಾಗುವ ಸಾಮಗ್ರಿಗಳು: ರಾಜ್ಮಾ, ಚಿಕನ್ ಲೆಗ್ ಪೀಸ್, ಸಾಂಬಾರ್ ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತೆಂಗಿನಕಾಯಿ ತುರಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ಹುರಿಗಡಲೆ, ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಗ್ರೇವಿ ಒಳ್ಳೆ ಗ್ರೇವಿ. ಏನಕ್ಕೆ ಗ್ರೇವಿ ಇದು? ಏನ್ ಮುದ್ದೆ ಮಾಡ್ಬೋದು, ಸಾರು, ಮುದ್ದೆ, ಚಪಾತಿ ಏನಾರು ಮಾಡ್ಕೋಬಹುದು. ಓಕೆ, ಶುರು ಮಾಡಕ್ಕೆ ಏನ್ ಕೊಡ್ಲಿ? ಶುರು ಮಾಡೋಣ. ಏನ್ ಈಗ ಕುಕ್ಕರ್ ಅಲ್ಲಿ ಮಾಡಿಬಿಡೋಣ? ಕುಕ್ಕರ್ ಮಾಡೋಣ. ಓಕೆ ಸರ್, ಕುಕ್ಕರ್ ಕೊಟ್ಬಿಡಿ. ಕುಕ್ಕರ್ ಕೊಟ್ಬಿಡ್ಲಾ? ಓಕೆ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ರಾಜ್ಮಾ ಹಾಕಿ ಒಂದು ಚಿಕನ್ ಲೆಗ್ ಪೀಸ್ ಅನ್ನ ಹಾಕಿ ಮಾಡ್ಕೊಡ್ತ ಒಳ್ಳೆ ಗ್ರೇವಿ ಇದು. ಚಪಾತಿ, ಪೂರಿ, ಮುದ್ದೆ, ಅನ್ನಕ್ಕೆಲ್ಲ ತುಂಬಾ ಅದ್ಭುತವಾಗಿರುತ್ತೆ. ಖಾರವಾಗಿ ರುಚಿಯಾಗಿರ್ಬೇಕಂದ್ರೆ ರಾಜ್ಮಾ ಬಿದ್ದಾಗ ಸಪ್ಪೆ ಬಿದ್ದೋಗುತ್ತೆ ಸಾರು. ಸ್ವಲ್ಪ ಖಾರ ಕೊಟ್ರೇನೆ ಅದಕ್ಕೆ ಮಜಾ. ಖಾರ ಸ್ವಲ್ಪ ರೈಸ್ ಮಾಡಿದ್ರೆ ಆಯ್ತು, ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ. ಹಾಕೋಬೋದು? ಹಾಕೊಳ್ಳಿ ಸರ್, ಹಾಕೊಳ್ಳಿ. ಓಕೆ, ಈರುಳ್ಳಿನ ಚೆನ್ನಾಗಿ ಫ್ರೈ ಆಗಬೇಕಾ, ಬ್ರೌನ್ ಆಗಬೇಕಾ? ಬೇಕಾಗಿಲ್ಲ, ಸ್ವಲ್ಪ ಹಾಕ್ಬಿಟ್ಟು ಸಾಕು, ತುಂಬಾ ಬೇಕಾಗಿಲ್ಲ. ಶುಂಠಿ ಪೇಸ್ಟ್ ಹಾಕೊಳ್ಳೋಣ. ಶುಂಠಿ ಮಾತ್ರನಾ ಇದು? ಶುಂಠಿ ಬೆಳ್ಳುಳ್ಳಿ ಎರಡು ಇದೆಯಾ? ಎರಡು ಇದೆ ಸರ್. ಓಕೆ, 70% ಬೆಳ್ಳುಳ್ಳಿಗೆ 30% ಶುಂಠಿ ಹಾಕಿ ಮಾಡಿರ್ತಕ್ಕಂಥ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದಾಗ ನಮ್ಮ ಕೃಷ್ಣಪ್ಪ ಹೇಳೋ ಪ್ರಕಾರ 50-50 ಅಲ್ವೇ ಅಲ್ಲ, 70-30 ಅದು ಅಂತಾರೆ. 70-30 ಹಾಕೊಂಡ್ರೆ ಅದ್ಭುತವಾಗಿರ್ತದೆ ಟೇಸ್ಟ್. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಅರಿಶಿನ ಪುಡಿನ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ. ಚಿಲ್ಲಿ ಪೌಡರ್, ನಮ್ಮ ಎವರೆಸ್ಟ್ ಅವರ ಚಿಲ್ಲಿ ಪೌಡರ್ ಇನ್ನೊಂದು ಸ್ವಲ್ಪ ಹಾಕಿ. ರಾಜ್ಮಾ ಹಾಕೋದ್ರಿಂದ ಓಕೆ ಬಾಸ್. ಹಂಗೆ ಸ್ವಲ್ಪ ಧನಿಯಾ ಪುಡಿ ಹಾಕಿ. ಸ್ವಲ್ಪ ಧನಿಯಾ ಪುಡಿ ಬೇಕಾ? ಸಾಕಾ ಎವರೆಸ್ಟ್ ಅವರ ಧನಿಯಾ ಪುಡಿ? ಓಕೆ ಸರ್, ಸಾಕು. ಹಸಿ ವಾಸನೆ ಹೋಗಿ ಸ್ವಲ್ಪ ಗೊತ್ತಾಗ್ಬಿಡುತ್ತೆ ನಮಗೆ. ಓಕೆ ಸರ್, ನಿಮ್ಮಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಸರ್ ನನಗೆ. ಏನಂತೀರಾ? ಏನಿದು? ಕರಿಬೇವು, ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪು, ಮೂರು ಇದೆಯಲ್ಲ? ಮೂರು ಸೊಪ್ಪು ಹಾಕಿ. ಓಕೆ, 3 ಸೊಪ್ಪನ್ನು ಹಾಕೊಂಡಿದ್ದಾರೆ. ಮೆಂತ್ಯ ಸೊಪ್ಪು ಸ್ವಲ್ಪ, ಪುದೀನ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಎರಡು ಮೂರನ್ನು ಈಕ್ವಲ್ ಆಗಿ ಹಾಕೊಂಡಿದ್ದಾರೆ. ಯಾವುದೇ ಚಿಕನ್ ಅಥವಾ ಮಟನ್ ಮಾಡ್ಬೇಕಂದ್ರೆ ಈ 3 ಸೊಪ್ಪುಗಳು ಬಿದ್ರೆ ಒಂಥರ ತಾಕತ್ತು, ಅದ್ಭುತವಾಗಿರುತ್ತೆ ಆ ಸಾರಿಗೆ. ಈಗ ಚಿಕನ್ ಹಾಕೋಣ. ಹಾಗೆ ಸರ್. ಓಹೋ, 3, 4, 5, 6, 3, 9. ಈ ರಾಜ್ಮಾನ ಬೇಯಿಸ್ಕೊಂತಾನಿದ್ದೀರಾ? ಹ್ಞೂ ಸರ್. ಒಂದು ವಿಜಲ್ ಆಗಿದೆಯಾ ಅದಕ್ಕೆ? ಒಂದಿಲ್ಲ, 2 ವಿಸಲ್ ಆಗಿದೆ. 2 ವಿಜಲ್ ಆಗಿದೆಯಾ? ಅವ್ರು ಮಾಡೋರು ಒಂದು 3 ವಿಸಲ್ ಕೊಟ್ಟರೆ ಸಾಕು. ಸಮೇತ ಓಕೆ ಓಕೆ, ಮಾಡ್ಕೊಳ್ಳುವಾಗ 3 ವಿಸಲ್ ಕೊಡ್ಲಿ. ಸಾಕಂತೀರಾ? ಸಾಕು ಬಾಂಬಾಟ್. ಓಕೆ, ಟೊಮೊಟೊ ಸೇರಿಸೋಣ ಸ್ವಲ್ಪ. ಈ ಚಿಕನ್ ಚಪ್ಸೆ ಮಾಡ್ಕೋತಾ ಇರ್ತಾರೆ. ಒಂದು ವೆರೈಟಿ ಏನೋ ಬೇಕಾದ್ರೆ ತಕ್ಷಣ ತಲೆ ಒಳಗೆ ಹೊಡೆದ್ರೆ ಒಂದು ಇದ್ರ ಜೊತೆಗೆ ಇನ್ನು ಆಲೂಗಡ್ಡೆ ಜೊತೆ ರಾಜ್ಮಾ ಹಾಕಿ ಮಟನ್ ಮಾಡಿದ್ರೆ ಇನ್ನೂ ಅದ್ಭುತವಾಗಿರ್ತದೆ. ರಾಜ್ಮಾ ಹಾಕಿ ಓಕೆ, ನೆಕ್ಸ್ಟ್ ಮಾಡಿ ತೋರಿಸೋಣ. ಓಕೆ ಓಕೆ, ಸ್ವಲ್ಪ ರುಚಿದ ಉಪ್ಪು ಹಾಕೋಣ ಸ್ವಲ್ಪ. ಹುರ್ಗಡ್ಲೆ ಏನು ತಂದಿದ್ದೀರಾ ಯಜಮಾನ್ರು? ಗ್ರೇವಿ ಮಾಡ್ಕೋಬೇಕಲ್ಲ ಸರ್, ಗ್ರೇವಿ ರುಬ್ಬೇಕಲ್ಲ. ಏನು ರುಬ್ತೀರಾ ಅದಕ್ಕೆ ನೀವು? ರುಬ್ಬೇಕೀಗ. ಉಪ್ಪು, ಟಾಟಾ ಉಪ್ಪು, ದೇಶದ ಉಪ್ಪನ್ನೇ ಹಾಕ್ತಾ ಇದ್ದಾರೆ.
ಸ್ವಲ್ಪ ನೀರು ಹಾಕ್ಬಿಡೋಣ. ಓಕೆ, ಬೇಯ್ತಾ ಇರಲಿ ಅಷ್ಟೊತ್ತಿಗೆ ತೆಂಗಿನಕಾಯಿ ರುಬ್ಕೊಂಬಿಡೋಣ. ಆಯ್ತು ಆಯ್ತು. ಈಗ ಇದು ಸ್ವಲ್ಪ ಹಂಗೆ ಬೇಯ್ತಾ ಇರಲಿ, ನೀವು ಇದ್ರ ಕಡೆ ಗಮನ ಕೊಡಿ. ಓಕೆ, ನಾನು ಇಲ್ಲಿ ಮಾಡ್ತೀನಿ ಕೆಲಸ. ತೆಂಗಿನಕಾಯಿ ತುರಿ ಹಾಕೊಳ್ಳೋಣ ಸ್ವಲ್ಪ. ಮತ್ತೆ ತೆಂಗಿನಕಾಯಿ ತುರಿಗೆ ಏನು ಹಾಕೊಳ್ತಾ ಇದ್ದೀರಾ? ಕರಿಬೇಳೆ ಹಾಕೋದು ಸ್ವಲ್ಪ. ಹುರ್ಗಡ್ಲೆನಾ? ಹುರ್ಗಡ್ಲೆ. ಇದು ಗಸಗಸೆ ಬೇಡ ಅಲ್ಲ? ಗಸೆ ಏನು ಬೇಡ, ನಮ್ಮ JFC ಪೌಡ್ರಲ್ಲಿ ಎಲ್ಲ ಇದೆ ನಿಮಗೆ. ಗಸಗಸಿನೂ ಇದೆಯಾ? ಎಲ್ಲ ಗಸಗಸೆ ಏನು ಬೇಕಾಗಿಲ್ಲ, ಅವಶ್ಯಕತೆ ಏನಿಲ್ಲ. ಓಕೆ ಓಕೆ. ರಾಜ್ಮಾ ಹಾಕೋಣ. ಹಾಕಿ ಹಾಕಿ. ರಾಜ್ಮಾನ ನಾವು ಆಲ್ರೆಡಿ 2 ವಿಷಲ್ ಕೂಗಿಸ್ಕೊಂಡಿದ್ದೀವಿ, ಹಾಕ್ಬೋದು. ಹಾಕಿ. ಗಟ್ಟಿ ಆಯ್ತಾ ಸಾರು? ಸ್ವಲ್ಪ ನೀರು ಹಾಕ್ತೀರಾ? ನೀರು ಹಾಕ್ಲೇಬೇಕು ಸರ್, ಗ್ರೇವಿ ಅಲ್ವಾ ಇದು, ಬೇಕಲ್ಲ. ಎಸ್, ಹುರುಗಳೆಲ್ಲ ಹಾಕಿದೀವಲ್ಲ, ಓಕೆ, ಹಾಕೊಂಡ್ಬಿಡೋದು ಶಕಂತದ್ದು. ಓಕೆ. ಈಗ JFC ಅವರ ಗರಂ ಮಸಾಲ. JFC ಅವರ ಗರಂ ಮಸಾಲ 13 ಐಟಮ್ಗಳನ್ನ ಹಾಕಿ ಮಾಡಿರ್ತಕ್ಕಂಥ ಗರಂ ಮಸಾಲ. 3 ಥರ ಏನು ನಮ್ಮ ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಕಾಳು ಮೆಣಸಿನ್ಕಾಯಿ, ಜಾಪತ್ರೆ, ಜಾಕಾಯಿ, ಅನಾನಸು, ಚಕ್ಕೆ, ಲವಂಗ, ಏಲಕ್ಕಿ, ಈ ಥರ 13 ಬಗೆಯ ಮಸಾಲ ಪದಾರ್ಥಗಳನ್ನ ಹಾಕಿ ಮಾಡಿರ್ತಕ್ಕಂಥ ಅದ್ಭುತವಾದಂಥ ಗರಂ ಮಸಾಲ. 1 kgಗೆ 1 ಸ್ಪೂನ್ ಗರಂ ಮಸಾಲ ಹಾಕಿದ್ರೆ ಸಾಕು. ಎಷ್ಟು ವಿಜಲ್ ಬೇಕು? 1-2 ವಿಸಿಲ್ ಸಾಕು. 2 ವಿಜಲ್ ಸಾಕಾ? ಎರಡು ವಿಜಲ್ ಕೂಗ್ಬೇಕು. ರೆಡಿ ಸರ್? ತೆಗಿರಿ ನೋಡೋಣ ಏನಾಗಿದೆ. ಆಹಾ, ರಾಜ್ಮಾ ಬೆಂದೋಗಿದೆ. ರಾಜ್ಮಾ ಹೆಂಗಿದೆ ನೋಡಿದ್ರ? ಹಾಕಿ ಹಾಕಿ. ಹಿಂಗೆ 2 ರಾಜ್ಮಾ ಕಾಳು ಹಾಕ್ತೀನಿ. ಚಿಕನ್ ಲೆಗ್ ಪೀಸ್ ರಾಜ್ಮಾ ಕುರ್ಮಾ. ಓಹೋ, ಚಿಕನ್ ಲೆಗ್ ಪೀಸ್ ರಾಜ್ಮಾ ಕುರ್ಮಾವನ್ನ ಮಾಡಿ ಕೊಟ್ಟಿದ್ದಾರೆ. ಲೆಗ್ ಪೀಸ್ ಎಲ್ಲ ಕಾಣ್ತಾ ಇದೆ, ರಾಜ್ಮಾ ಎಲ್ಲ ತೇಲ್ತಾ ಇದೆ. ಇನ್ಯಾಕ್ ತಡ ಮುಳ್ಳಿಯವರೇ, ತಿಂದು ಖಾಲಿ ಮಾಡೋದು ತಾನೇ ಅಂತ ಇದ್ದೀರಾ? ತಿಂದು ಖಾಲಿ ಮಾಡಿದ್ರೆ ನೀವು ನೋಡ್ಕೊಳ್ಳೋದು ಯಾಕ್ರಿ? ಮತ್ತೊಮ್ಮೆ ತೋರಿಸ್ತಾ ಇದೀನಿ ನಮ್ಮ ಕೃಷ್ಣಪ್ಪನವರು ಇದನ್ನ ಯಾವ ರೀತಿ ಮಾಡಿದ್ರು. ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ನೀವು ಸಹ ಮಾಡ್ಕೊಳ್ಳಿ. ರಾಜ್ಮಾ ಚಿಕನ್ ಗ್ರೇವಿ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಂಬಾರ್ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ ಹಾಕಿ ಫ್ರೈ ಮಾಡಿ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಚಿಕನ್ ಲೆಗ್ ಪೀಸ್, ಟೊಮ್ಯಾಟೊ, ಉಪ್ಪು, ನೀರು ಹಾಕಿ ಬೇಯಲು ಬಿಡಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಹುರಿಗಡಲೆ, ನೀರು ಹಾಕಿ ರುಬ್ಬಿ ಕುಕ್ಕರ್ಗೆ ಹಾಕಿ ಬೇಯಿಸಿದ ರಾಜ್ಮಾ, ಗರಂ ಮಸಾಲ, ನೀರು ಹಾಕಿ 2 ವಿಷಲ್ ಕೂಗಿಸಿ. ಈಗ ರಾಜ್ಮಾ ಚಿಕನ್ ಗ್ರೇವಿ ಸವಿಯಲು ಸಿದ್ಧ. ಓಕೆ ಕೃಷ್ಣಪ್ಪ ಅವರೇ, ಟೇಸ್ಟ್ ಮಾಡೋಣ. ಮಾಡಿ ಸರ್. ಚಿಕನ್ ಲೆಗ್ ಪೀಸ್ ರಾಜ್ಮಾ ಕುರ್ಮಾ. ಚಿಕನ್ ಲೆಗ್ ಪೀಸ್ ರಾಜ್ಮಾ ಕುರ್ಮಾ. ಸಖತ್ ಬಂದಿದೆ ಸರ್ ನೋಡಿ. ಖಾರ ಏನ ಬೇಕಿತ್ತು? ಹೌದಾ? ಇನ್ನೊಂದು ಸ್ವಲ್ಪ ಬೇಕಾ ಖಾರ? ಹೌದು, ಖಂಡಿತ. ಗ್ರೇವಿ ಎಲ್ಲ ಚೆನ್ನಾಗಿದೆ.
ಚೆನ್ನಾಗಿದೆ, ರಾಜ್ಮಾ ಕಾಂಬಿನೇಷನ್ ಚೆನ್ನಾಗಿದೆ. ಚಪಾತಿ ಜೊತೆ ಗ್ರೇವಿ ತಗೊಳ್ಳಿ, ಸ್ವಲ್ಪ ಚೆನ್ನಾಗಿರುತ್ತೆ. ಹಂಗಂತೀರಾ? ಹ್ಞೂ ಸರ್, ಸ್ವಲ್ಪ ಚಪಾತಿ. ಚೆನ್ನಾಗಿದೆ. ನಾವು ಲೆಗ್ ಪೀಸ್ ಹಾಕಿದ್ದೀವಿ, ಬೇರೆ ಬೇಕು ಅಂದರೆ ಯಾವ್ದು ಬೇಕಾದ್ರೆ ಹಾಕೋಬೋದು. ಚಿಕನ್ ಏನ್ ಬೇಕಾದ್ರೆ ಹಾಕೋಬೋದು, ಲೆಗ್ ಪೀಸ್ ಅಂತ ನಾವು ತೋರಿಸ್ತಾ ಇದೀವಿ ಅಷ್ಟೇ. ತೋರಿಸಿದ್ವಿ ಅಷ್ಟೇ. ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ನಾವು ನೋಡ್ಕೊಳ್ತೀವಿ ಇದನ್ನ, ನೀವು ಹೊರಡ್ಬಿಡಿ ನಾ. ಆಯ್ತು ಸರ್. ಥ್ಯಾಂಕ್ ಯು ಸರ್. ಆಮೇಲೆ ಏನು ನಿಮ್ಮ ಅಂಗಡಿ ನಂಬರ್ ಹೇಳಲ್ವ ನೀವು? ಹೇಳಿ ಸರ್. ಮತ್ತೆ ಹೇಳಿ ನಂಬರ್ ಹೇಳಿ. 94 36 9481036202. 202. ಈ ನಂಬರ್ಗೆ ಫೋನ್ ಮಾಡಿ ಕೃಷ್ಣಪ್ಪ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆರೋಗ್ಯದ ಅಡುಗೆನ ಹೇಳಬೇಕು, ಆರೋಗ್ಯದ ಬಗ್ಗೆ ಜಾಸ್ತಿ ವಿಷಯಗಳನ್ನ ತಿಳ್ಕೋಬೇಕು, ಆರೋಗ್ಯದ ಬಗ್ಗೆ ಮಾಹಿತಿ ಬೇಕು. ಮುರಳಿಯವರು ಯಾರನ್ನು ಕರೆಸ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆಸ್ತಾ ಇದ್ದೀವಿ ಖ್ಯಾತ ಸಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ. ಸಿಕ್ಕಾಪಟ್ಟೆ ಪ್ರಶ್ನೆಗಳು, ಪತ್ರಗಳು ಒಂದು ಇಷ್ಟ ಆಗ್ಬಿಟ್ಟಿದೆ. ಮೋಸ್ಟ್ಲಿ ಒಗ್ಗರಣೆ ಡಬ್ಬಿಗೆ ಪತ್ರಗಳ ಬರೆಯೋರೇ ಇರಲಿಲ್ಲ. ಪ್ರತಿ ವಾರ ಇಷ್ಟು ಪತ್ರಗಳು ಬರ್ತೀವಿ. ಪತ್ರಗಳೆಲ್ಲ ಒಂದು ಸಂಬಂಧಪಟ್ಟಂತ ಕಾಯಿಲೆಗೆ ಸಂಬಂಧಪಟ್ಟಂತ ಒಂದು ಡಾಕ್ಟರ್ಗಳ ಹತ್ರ ಹೋದಾಗ ಅದಕ್ಕೆ ಒಂದು ರೆಮಿಡಿ ಸಿಗದೆ ಇದ್ದಾಗ ಏನ್ ಮಾಡಬೇಕು ಅಂತ ಕೇಳಿರೋರೇ ಜಾಸ್ತಿ ಜನ ಇದ್ದಾರೆ. ಅದು ನೋಡಿದಾಗ ಓದಿದಾಗ ನಮಗೆಲ್ಲ ಏನಪ್ಪ ಈ ಪ್ರಶ್ನೆಗಳೆಲ್ಲ ಇದೆಯಾ ಅನ್ಸುತ್ತೆ. ಅದು ಸಹ ಓದಲೇಬೇಕು, ನಿಮ್ಗೆ ಕೇಳಲೇಬೇಕು, ಪ್ರಶ್ನೆಗಳಿಗೆ ಆನ್ಸರ್ ಮಾಡಲೇಬೇಕು. ಓಕೆ, ನಾವೇನ್ ಮಾಡ್ಕೊಂಡ ಗುರುಜಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಆರೋಗ್ಯದೊಳಗೆ ಏನ್ ಮಾಡ್ತಾ ಇದ್ದೀರಿ? ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಚಟ್ನಿ. ಅಷ್ಟೊಂದು ಶಕ್ತಿ ಇದೆಯಾ? ಹೇಳ್ತೀನಿ, ಅದ್ರ ಗುಣಗಳೆಲ್ಲ ಹೇಳ್ತೀನಿ ಆಮೇಲೆ. ಓಕೆ ಗುರು, ರುಚಿ ನೋಡ್ತಾ ನೋಡ್ತಾ ಅದ್ರ ಗುಣಗಳೆಲ್ಲ ಹೇಳ್ತೀನಿ. ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಚಟ್ನಿ ಮಾಡಕ್ಕೆ ಏನೇನು ತಂದಿದೆ ಗುರು? ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಚಟ್ನಿ. ಬೇಕಾಗುವ ಸಾಮಗ್ರಿಗಳು: ಕಲ್ಲಂಗಡಿ ಹಣ್ಣಿನ ಸಿಪ್ಪೆ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಸ್ಟೀವಿಯಾ ಎಲೆ, ಬಿಳಿ ಎಳ್ಳು, ತೆಂಗಿನಕಾಯಿ ತುರಿ, ಹುಣಸೆ ಹಣ್ಣು, ಉಪ್ಪು. ಇಷ್ಟಿರ ಸಾಕ ಗುರುಜಿ? ಶುರು ಮಾಡುವ. ಏನ್ ಕೊಡಿ ನಿಮ್ಗೆ? ಒಂದು ಫ್ರೈಯಿಂಗ್ ಪ್ಯಾನ್. ಫ್ರೈಯಿಂಗ್ ಪ್ಯಾನ್ ಬೇಕಾ ಗುರುಜಿ? ಓಕೆ, ಮೊದಲು ಈರುಳ್ಳಿ ಹಾಕೋಣ. ಹಸಿ ಈರುಳ್ಳಿ ಹಾಕಿ. ಈರುಳ್ಳಿ ಹಾಕಿ ನಾವು ಬರೀ ಫ್ರೈ ಮಾಡ್ತೀವಿ. ಅದ್ರೊಳಗೆ ಎಣ್ಣೆ ಇರಲ್ಲ, ಬೆಣ್ಣೆ ಇರಲ್ಲ, ತುಪ್ಪ ಇರಲ್ಲ, ಹಾಲಿರಲ್ಲ, ಮೊಸರು ಇರಲ್ಲ. ಇವುಗಳನ್ನು ಉಪಯೋಗಿಸ್ತೇ ಯಾವ ರೀತಿ ನಮ್ಮ ಆಹಾರ ಕ್ರಮಗಳನ್ನ ಚೇಂಜ್ ಮಾಡ್ಕೋಬೇಕು ಅಂತ ನಮ್ಮ ಖ್ಯಾತ ಸಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಹೇಳ್ಕೊಡ್ತಾರೆ. ಇನ್ಫ್ಯಾಕ್ಟ್ ನಮ್ಮ ಈ ಪ್ರೋಗ್ರಾಮ್ ನೋಡಿದ್ಮೇಲೆ ಹೇಳಿ ಗುರುಜಿ. ಬೀದಿ ಹಸುಗಳಿಗೆಲ್ಲ ಅಯ್ಯೋ ಪಾಪ, ಸಿಪ್ಪೆಗಳು ಬಿಡಲ್ಲ ಇವರು. ಓಕೆ, ಅಟ್ಲೀಸ್ಟ್ ಸಿಪ್ಪೆ ಆದ್ರೂ ಅದಕ್ಕೆ ಹಾಕ್ತಿದ್ವಿ. ಸಿಪ್ಪೆನೂ ನಾವೇ ತಿನ್ಬಿಡ್ತೀವಿ. ನೋಡಿ ಗುರುಜಿ ಹೆಂಗಾಗ್ಬಿಟ್ಟಿದೆ ಕತೆ, ಪರಿಸ್ಥಿತಿ ನೋಡಿ ಎಲ್ಲಿಗೆ ಬಂದ್ಬಿಟ್ಟಿದೆ ಅಂತ. ಬಟ್ ಒಂದು ಹೇಳಿ ಗುರು. ಬಹಳ ಒಳ್ಳೆಯ ಪದಾರ್ಥ, ನಾವು ಬಿಸಾಕ್ಬಾರ್ದು. ಸಿಪ್ಪೆನಾ? ಹೌದು. ಕಲ್ಲಂಗಡಿ ಸಿಪ್ಪೆ ಅಷ್ಟೊಂದು ಬಹಳ ಒಳ್ಳೆ ಗುಣಗಳಿದೆ. ಓಕೆ, ಇನ್ಮೇಲೆ ಯಾರು ಅದನ್ನ ಬಿಸಾಕಲ್ಲ, ನೋಡ್ತಾ ಇರಿ. ಹಂಗಂತೀರಾ? ಎಲ್ಲೂ ಕಲ್ಲಂಗಡಿ ಸಿಪ್ಪೆಗಳು ಈಚೆ ಬಿಸಾಕಿರೋದೇ ಕಾಣಲ್ವೇನೋ? ಕಾಣಲ್ಲ. ಅದನ್ನು ಕಚ್ಕೊಂಡು ತಿನ್ಬಿಡ್ತಾರೆ. ಚಟ್ನಿ ಗಿಟ್ಟಿ ಮಾಡಕ್ ಹೋಗಲ್ಲ. ಅಯ್ಯೋ ಅದೇನ್ ನೋಡೋದು ಅಂತೇಳಿ ಅದನ್ನು ಕಚ್ಕೊಂಡು ತಿನ್ಬಿಡ್ತಾರೆ ನಾವು. ಈರುಳ್ಳಿ ಫ್ರೈ ಆಗ್ತದೆ ಗುರುಜಿ, ಇನ್ನೇನು ಹಾಕೋಬಹುದು ನೀವು. ಡ್ರೈ ಆಗಿ ನಾವು ಫ್ರೈ ಮಾಡೋದ್ರಿಂದ ಬೇಗ ಆಗ್ಬಿಡ್ತದೋ. ನಾವೇನ್ ಮಾಡ್ತೀವಿ, ಎಣ್ಣೆ ಕರಿಬೇಕು, ಎಣ್ಣೆ ಕಾಯ್ಬೇಕು, ಆಮೇಲೆ ಹಾಕ್ತಿವಿ ಅಂತ ಫ್ರೈ ಮಾಡ್ತೀವಿ. ಹಂಗೇನು ಇಲ್ಲ, ಇದು ಡೈರೆಕ್ಟ್ ಆಗಿ ಫ್ರೈ ಆಗ್ಬಿಡುತ್ತಲ್ಲ. ಅದೇ ಗುರುಜಿ. ಈಗ ಬೆಳ್ಳುಳ್ಳಿ ಹಾಕೋಣ. ಈರುಳ್ಳಿ, ಬೆಳ್ಳುಳ್ಳಿ, ಒಂದೆರಡು ಮೆಣಸಿನಕಾಯಿ. ನಂತರ ಗುರುಜಿ ಸಿಪ್ಪೆ. ಇದನ್ನ ತೆಳುವಾಗಿ ತೆಗೆದಿರುವಂತ ಸಿಪ್ಪೆ. ಹೌದು. ಚೆನ್ನಾಗಿ ಈ ಕಲ್ಲಂಗಡಿ ಹಣ್ಣು ಸಿಪ್ಪೆನೂ ಸಹ ರೋಸ್ಟ್ ಮಾಡ್ಕೋಬೇಕು. ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರು ಏನು ಇಲ್ಲದೆ ಬರೀ ಡ್ರೈ ರೋಸ್ಟ್. ಸಾಕಾ? ಇದು ಸಾಕು. ಇವಾಗ ಬಿಳಿ ಎಳ್ಳು ಹಾಕೋಣ. ಹಾಕ್ಬಿಡಿ. ಈ ಎಳ್ಳು ಚಟಪಟ ಅಂತು ಅಂದ್ರೆ ರುಬ್ಕೊಳ್ಳಿ ಅಂತ. ಸಾಕಲ್ಲ ಗುರುಜಿ? ಹಾಕೊಂಬಿಡ್ಲಾ? ಓಕೆ. ಆ ತಿರುಳಿಗಳೆಲ್ಲ ಏನೂ ಇಲ್ಲ, ಒನ್ಲಿ ಸಿಪ್ಪೆ. ಇದಕ್ಕೆ ತೆಂಗಿನ ತುರಿ ಹಾಕೋಣ. ಓಕೆ. ಸ್ಟೀವಿಯಾ ಎಲೆ ಬೇರೆ ಹಾಕ್ಬೇಕಲ್ಲ ಗುರುಜಿ? ಸ್ವಲ್ಪ ಸಿಹಿ ಬರಕ್ಕೆ ನಿಮ್ಗೆ ತೋರಿಸಿ ಗುರುಜಿ. ಸ್ವಲ್ಪ ಸ್ಟೀವಿಯಾ ಎಲೆ ತುಂಬಾ ದಿನ ಆಯ್ತು. ಇದು ಸಿಹಿಯ ಎಲೆ. ಇದನ್ನ ತಿಂದ್ರೆ ನೀವು ಸಕ್ಕರೆ ತಿಂದಷ್ಟೇ ಸಿಹಿ ಇರುತ್ತೆ, ಆದ್ರೆ ಸಕ್ಕರೆ ಇರ್ತಕ್ಕಂಥ ದುಷ್ಪರಿಣಾಮ ಈ ಎಲೆಯಲ್ಲಿ ಇರೋದಿಲ್ಲ. ಒಂದಿಷ್ಟು ಎಲೆ ಹಾಕೋಣ. ಸ್ಟೀವಿಯಾ ಎಲೆ, ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ,
ಸೊ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ. ಓಕೆ. ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಚಟ್ನಿ. ಆಗಿದೆ. ಸ್ವಲ್ಪ ಹಾಕಿ. ಇನ್ನೂ ಸ್ವಲ್ಪ ಬೇಕಾ? ಇದು ಯಾವ್ದ್ರ ಜೊತೆ ತಿನ್ನೋದು ಗುರುಜಿ ಇದನ್ನ? ಇದು ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನಕ್ ಚೆನ್ನಾಗಿರುತ್ತೆ, ದೋಸೆಗೆ ಚೆನ್ನಾಗಿರುತ್ತೆ. ಹೌದೇನು? ವೆರಿ ಗುಡ್. ಪ್ರಾಕ್ಟಿಕಲಿ ನಾವು ನಾರ್ಮಲ್ ಆಗಿ ಈ ಹುರುಗಡ್ಲೆ ಚಟ್ನಿ ಏನೇನು ಬಳಸ್ತೀವೋ ಓಕೆ, ಅದೆಲ್ಲದಕ್ಕೂ ಈ ಚಟ್ನಿನ ಬಳಸ್ಬೋದು, ಈಕ್ವಲೆಂಟ್ ಆಗಿ ಬಳಸ್ಬೋದು. ಓಕೆ. ಕಲ್ಲಂಗಡಿ ಸಿಪ್ಪೆಯ ಚಟ್ನಿ ಗೊತ್ತಾಗ್ತಲ್ಲ ಗ್ರೈಂಡ್ ಮಾಡಿ ರೆಡಿಯಾಗಿದೆ. ನೀವು ತಿಂದಾಗಲೂ ನಿಮಗೆ ಗೊತ್ತಾಗಲ್ಲ. ಕಲ್ಲಂಗಡಿ ಸಿಪ್ಪೆ ಹಾಕಿದೀವಿ. ಕಲ್ಲಂಗಡಿ ಸಿಪ್ಪೆಯ ಚಟ್ನಿ. ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಇದು. ಸಿಪ್ಪೆಲಿ ಗುರುಗಳು ಯಾವ ರೀತಿ ಈ ಚಟ್ನಿನ ಮಾಡಿದ್ದಾರೆ, ಇದಕ್ಕೆ ಏನೇನು ಹಾಕಿದ್ರು, ಯಾವಾಗ ರುಬ್ಕೊಂಡ್ರು ಎಲ್ಲ ತೋರಿಸ್ತಾ ಇದೀವಿ. ಮತ್ತೊಮ್ಮೆ ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಚಟ್ನಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಕಲ್ಲಂಗಡಿ ಹಣ್ಣಿನ ಸಿಪ್ಪೆ, ಬಿಳಿ ಎಳ್ಳು ಹಾಕಿ ಹುರಿದು ಮಿಕ್ಸಿ ಜಾರಿಗೆ ಹಾಕಿ ತೆಂಗಿನಕಾಯಿ ತುರಿ, ಸ್ಟೀವಿಯಾ ಎಲೆ, ಹುಣಸೆ ಹಣ್ಣು, ಉಪ್ಪು, ನೀರು ಹಾಕಿ ರುಬ್ಬಿದರೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಚಟ್ನಿ ಸವಿಯಲು ಸಿದ್ಧ. ಓಕೆ ಗುರುಗಳೇ, ನಾನು ಟೇಸ್ಟ್ ಮಾಡ್ಬಿಡ್ಲಾ? ಅನ್ನಕ್ಕಾಯ್ದು ಹಾ, ಸದ್ಯಕ್ಕೆ ಅನ್ನಕ್ಕೆ ಹಾಕೋಬಹುದು, ದೋಸೆಗೂ ಚೆನ್ನಾಗಿರುತ್ತೆ ಅಂತೀರಾ? ಓಕೆ. ಕಲ್ಲಂಗಡಿ ಹಣ್ಣಿನ ಸಿಪ್ಪೆಲು ಚಟ್ನಿ ಮಾಡ್ಬೋದು ಅಂತ ತೋರಿಸ್ತಾ ಇದೀವಲ್ಲ ನಾವು. ಏನು ಗೊತ್ತಾಗಲ್ಲ, ಒಳ್ಳೆ ಖಾರವಾಗೇನೋ ಇದೆ. ಬಟ್ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಅಂತ ನಾವು ಹೇಳ್ಕೊಂಬರ್ಬೇಕಷ್ಟೇ. ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಹಾಕಿದೀವಿ ಅಂತ. ಅದಕ್ಕೆ ಅದರದ್ದೇ ಆದ ಟೇಸ್ಟ್ ಏನು ಇರೋಲ್ಲ ಅಲ್ವಾ? ಅದರದ್ದೇ ಆದ ಟೇಸ್ಟ್ ಏನಿರಲ್ಲ. ಹಾಗಾಗಿ ಅದರ ಒಳ್ಳೆ ಗುಣಗಳಿರುತ್ತೆ, ಅದರ ರುಚಿ ನಮಗೇನು ಇಲ್ಲದೆ ಇರೋದ್ರಿಂದ ಗೊತ್ತು ಆಗೋದಿಲ್ಲ. ತುಂಬಾ ಚೆನ್ನಾಗಿದೆ. ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಹಾಕಿದೀವಿ ಅಂತ ಏನು ಗೊತ್ತಾಗ್ತಾ ಇಲ್ಲ. ಒಳ್ಳೆ ಕಾಯಿ ಚಟ್ನಿ ಮಾಡಿದೀವಿ, ತಿಂತಾ ಇದೀವಿ ಅಷ್ಟೇನೆ. ನಾವ್ ಹೇಳ್ಬೇಕಷ್ಟೇ, ಕಲ್ಲಂಗಡಿ ಸಿಪ್ಪೆ ಹಾಕಿದೀವಿ ಅಂತ. ಸಿಪ್ಪೆ ಹಾಕಿದ್ರೆ ಏನು ಉಪಯೋಗ ಗುರು? ಕಲ್ಲಂಗಡಿ ಹಣ್ಣಿನ ತಿರುಳು ಮತ್ತು ಅದರ ಸಿಪ್ಪೆನಲ್ಲಿ ಫ್ರೀ ರ್ಯಾಡಿಕಲ್ಸ್ ಅಂತ ಒಂದು ಡೆವಲಪ್ ಆಗುತ್ತೆ. ಅದನ್ನ ನಾಶ ಮಾಡುವಂತಹ ಶಕ್ತಿ ಇದೆ. ಎಸ್ಪೆಷಲಿ ಫ್ಯಾಟ್, ಕೊಬ್ಬು ಮತ್ತು ಎಣ್ಣೆ ಎಷ್ಟು ಹೀಟ್ ಮಾಡಬೇಕೋ ಅದಕ್ಕಿಂತ ಜಾಸ್ತಿ ಬಿಸಿ ಮಾಡಿದ್ರೆ ಅದು ಆಕ್ಸಿಡೈಸ್ ಆಗಿ ಅದರ ಎಲೆಕ್ಟ್ರಾನ್ ಒಂದು ಕಮ್ಮಿ ಆಗಿಬಿಡುತ್ತೆ. ಆಗ ಅದು ಅನ್ಸ್ಟೇಬಲ್ ಸ್ಟೇಟಲ್ಲಿ ಇರುತ್ತೆ, ಅನ್ಸ್ಟೇಬಲ್ ಆಗಿರುತ್ತೆ. ಅದು ಮಿಕ್ಕ ಯಾವುದು ಕರೆಕ್ಟ್ ಆಗಿರುತ್ತೋ ಅಣುಗಳು ಅದಕ್ಕೆ ಅಟ್ಯಾಚ್ ಆಗಿ ಅದರಲ್ಲಿರೋ ಒಂದು ಒಂದು ಎಲೆಕ್ಟ್ರಾನ್ನ ಇದನ್ನ ಎಳ್ಕೊಂಡ್ಬಿಡುತ್ತೆ. ಇದು ಆಗಲೇ ಕೆಟ್ಟಿದೆ, ಅದು ಇನ್ನೊಂದನ್ನು ಕೆಡಿಸುತ್ತೆ, ಅದು ಮತ್ತೆರಡನ್ನ ಕೆಡಿಸುತ್ತೆ, ಆ 2 4 ಕೆಡಿಸುತ್ತೆ, ಆ 4 16 ಕೆಡಿಸುತ್ತೆ. ಈ ಥರ ಆಗ್ಬಿಟ್ಟು ಎಕ್ಸ್ಪೋನೆನ್ಷಿಯಲಿ ನಮಗೆ ತೊಂದರೆಗಳು ಜಾಸ್ತಿ ಆಗುತ್ತೆ. ಡಯಾಬಿಟೀಸು, ಕ್ಯಾನ್ಸರು ಇದೆಲ್ಲ ಬರೋದು ತುಂಬ ಜಾಸ್ತಿ ಬಿಸಿ ಆಗಿರುವಂತಹ ಎಣ್ಣೆಯನ್ನು ಮತ್ತೆ ಪದೇ ಪದೇ ಬಿಸಿ ಮಾಡಿರುವ ಎಣ್ಣೆಯನ್ನು ಬಳಸೋದ್ರಿಂದ ಇವೆಲ್ಲ ಜಾಸ್ತಿ ಆಗುತ್ತೆ. ಓಕೆ ಗುರುಜಿ. ಸೊ ಸಿಟ್ರುಲಿನ್ ಅಂತ ಒಂದು ಕಾಂಪೌಂಡ್ ಇದೆ, ಅದು ಈ ಫ್ರೀ ರ್ಯಾಡಿಕಲ್ಸ್ನ ಸರಿ ಮಾಡುವಂತಹ ಗುಣ ಅದಕ್ಕಿದೆ ಈ ಕಲ್ಲಂಗಡಿ ಸಿಪ್ಪೆಲಿ. ಹೌದು. ಓಹೋ. ಹಾರ್ಟು, ಇಮ್ಯುನಿಟಿ ಸಿಸ್ಟಮ್ನ ಪ್ರೊಟೆಕ್ಟ್ ಮಾಡೋದಕ್ಕೆ, ಟಾಕ್ಸಿನ್ಸ್ ದೇಹದಲ್ಲಿರೋದನ್ನ ತೆಗೆದುಹಾಕೋದಕ್ಕೆ, ಇದೆಲ್ಲದಕ್ಕೂ ಇದು ಗುಣಕಾರಿ. ಓಕೆ. ಲಿಬಿಡೋ ಅಂತ ಕರೀತಾರೆ. ಒಂದು ಗಂಡಸಿಗೆ ನಪುಂಸಕತ್ವ ಬರೋ ತರಹ ಒಂದು ಗುಣ. ಅದಕ್ಕೆ ಅಮಿನೋ ಆಸಿಡ್ ಅಂತ ಏನಿದೆ ಅದನ್ನ ತಗೊಳ್ಳೋದ್ರಿಂದ ನಮಗೆ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ. ಹಾಗಾಗಿ ಹೃದಯದ ಸಮಸ್ಯೆಗಳಿಗೆ, ಸರ್ಕ್ಯುಲೇಟರಿ ಪ್ರಾಬ್ಲಮ್ಗಳಿಗೆ, ಆಮೇಲೆ ಹೈಪರ್ ಟೆನ್ಷನ್ನು, ಆಮೇಲೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ಸು, ಆಮೇಲೆ ಹೆಲ್ತಿ ಸೆಕ್ಷುಯಲ್ ಫಂಕ್ಷನ್ಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಅಂದ್ರೆ ಇವಾಗೇನು ವಯಾಗರ ಅಂತ ಒಂದು ಔಷಧಿ ಏನು ಪರದೇಶದನ್ನ ಬಳಸಿ ಗಂಡಸರು ಅವ್ರ ದೇಹನ, ಆರೋಗ್ಯವನ್ನ ಒಂದು ಮಟ್ಟಿಗೆ ಹಾಳು ಮಾಡ್ಕೊಂತಾರೋ ಅದಕ್ಕೆ ಇದು ಸಮ ಅಂತ ಹೇಳ್ತಾರೆ. ಈ ಸಿಪ್ಪೆ ಮತ್ತು ತಿರುಳು. ಓಹೋ.
ಅದಕ್ಕೆ ನಾನು ಹೇಳಿದ್ದು ಓಕೆ ನಿಮ್ಮ ಪ್ರೋಗ್ರಾಮ್ ನೋಡಿದ್ಮೇಲೆ Okay. ಹಸುಗಳಿಗೆ ಅಯ್ಯೋ ಪಾಪ ಸಿಪ್ಪೆನೂ ಸಿಕ್ಕಲ್ಲ. ಸಿಪ್ಪೆನೂ ಸಿಕ್ಕಲ್ಲ. ಓಕೆ. ಸೊ ತೂಕ ಕಮ್ಮಿ ಮಾಡ್ಕೊಳ್ಳೋದಕ್ಕೂ ಇದು ಬಹಳ ಪರಿಣಾಮಕಾರಿಯಾಗಿರುತ್ತೆ. ಆಲ್ಮೋಸ್ಟ್ 30% ವೆಯ್ಟ್ ಲಾಸ್ನ ನಾವು ಅಚೀವ್ ಮಾಡ್ಬೋದು ಇದನ್ನ ರೆಗ್ಯುಲರ್ ಆಗಿ ತಿನ್ನೋದ್ರಿಂದ. Okay. ಇದು ಫ್ರೆಶ್ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ ನಮ್ಮ ದೇಹದಲ್ಲಿ. Okay. ಹಾಗಾಗಿ ದೇಹದ ಮಸಲ್ಸ್ ದಣಿದಿದ್ರೆ ಅಮೋನಿಯಾ ಮತ್ತು ಲ್ಯಾಕ್ಟಿಕ್ ಆಸಿಡ್ ಅನ್ನೋದನ್ನ ಫ್ರೀ ಮಾಡಿಬಿಟ್ಟು ಮಸಲ್ಸ್ನ ಫ್ರೆಶನ್ ಮಾಡುತ್ತೆ, ಎನರ್ಜಿ ಪ್ರೊವೈಡ್ ಮಾಡುತ್ತೆ. ಇದರಲ್ಲಿ ವೈಟಮಿನ್ ಸಿ ದೇಹಕ್ಕೆ ಎಷ್ಟು ಬೇಕೋ ಅದರಷ್ಟು 2% ಅಷ್ಟು ಈಸಿಯಾಗಿ ಇದು ಸಪ್ಲಿಮೆಂಟ್ ಮಾಡುತ್ತೆ. ಓಹೋ. ಹಾಗಾಗಿ ವೈಟಮಿನ್ ಸಿ ಇದ್ರ ಧಾರಾಳವಾಗಿ ಸಿಕ್ಕತ್ತೆ. ಓಕೆ ಗುರುಜಿ. ದೆನ್ ಇದರಲ್ಲಿ ನೀರಿನ ಅಂಶ 92 ಭಾಗ ಇರೋದ್ರಿಂದ ಜೊತೆಗೆ ಬೀಟಾ ಕಾರ್ಟಿನ್ ಅಂತ, ಫೊಲೈಟ್ ಅಂತ, ವೈಟಮಿನ್ ಸಿ, ವೈಟಮಿನ್ B5, ಅಲ್ಲಿ ಸ್ವಲ್ಪ B1, B2, B3, B6 ಇವೆಲ್ಲ ಇರೋದ್ರಿಂದ ಇದು ಬಹಳ ಒಳ್ಳೆಯ ಆರೋಗ್ಯವನ್ನ ನಮಗೆ ತಂದುಕೊಡೋದ್ರಲ್ಲಿ ಸಂಶಯವಿಲ್ಲ. ತುಂಬಾ ಇದು ತಿನ್ನಕ್ ಶುರು ಮಾಡಿದ್ರೆ ಸ್ವಲ್ಪ ವೇಟ್ ಕಡಿಮೆ ಆಗುತ್ತೆ, ಕ್ಯಾನ್ಸರ್ ರೋಗಕ್ಕೂ ತುಂಬಾ ಅನುಕೂಲ, ಜೊತೆಗೆ ಒಳ್ಳೆ ಶಕ್ತಿ ವರ್ಧಕ ಕೂಡ ಇದು. ಇದರಿಂದ ಸಾಕಷ್ಟು ಉಪಯೋಗಗಳಿದೆ, ಉಪಯೋಗ ಪಡ್ಕೋಬಹುದು, ಈಸಿಯಾಗಿ ಸಿಗುತ್ತೆ. ಕಲ್ಲಂಗಡಿ ಹಣ್ಣು ಟೈಮ್ ಬೇರೆ ಈಗ. ಓಕೆ, ಥ್ಯಾಂಕ್ ಯು ಗುರುಗಳೇ. ಒಳ್ಳೆ ಅದ್ಭುತವಾಗಿರುವಂತಹ ಒಂದು ಔಷಧಿ ಹೇಳಿದೀರಾ, ಒಳ್ಳೆ ಶಕ್ತಿ ವರ್ಧಕನ ಹೇಳಿದೀರಾ. ಕ್ಯಾನ್ಸರ್ಗೆ ಮತ್ತು ದಪ್ಪ ಇರೋರು ಸಣ್ಣ ಆಗ್ಲಿಕ್ಕೆ ಅದ್ಭುತವಾದಂತ ಔಷಧಿ ರಸ್ತೆಲೆಲ್ಲ ಸಿಗ್ತಾ ಇದೆ, ಕಲ್ಲಂಗಡಿ ಹಣ್ಣಿನ ಸಿಪ್ಪೆ. ಥ್ಯಾಂಕ್ ಯು ಗುರು. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುರಳಿಯವರೇ, ನೀವೇನ್ರಿ ಬರೀ ಮಹಿಳೆಯರನ್ನೇ ಕರೆದು ಮನೆ ರುಚಿ ತೋರಿಸ್ತೀರಾ? ಯಾಕೆ ನಮ್ಮನ್ನ ನಾವು ಅಡುಗೆ ಮಾಡಲ್ವಾ ಅಂತ ಬಂದಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ರಾಹುಲ್ ಅಂತ. ರಾಹುಲ್, ಎಲ್ಲಿದೆ ನಿಮ್ಮ ಮನೆ? ಬನಶಂಕರ್ ಸರ್. ಬನಶಂಕರ್, ಏನ್ ಮಾಡ್ಕೊಂಡಿದ್ದೀರಾ ರಾಹುಲ್? ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಿದ್ದೆ. ಅಡುಗೆ ಯಾವಾಗ ಮಾಡ್ತೀರಾ? ಬಿಡುವಿನ ಸಮಯದಲ್ಲಿ ಮಾಡ್ತಿದ್ದೆ. ಕನ್ನಡ ಮಾತಾಡ್ರಿ. ಬಿಡುವಿನ ಸಮಯದಲ್ಲಿ ನೀವೇ ಅಡುಗೆ ಮಾಡ್ಕೊಳ್ತೀರಾ? ಓಕೆ. ಏನ್ ಮಾಡ್ತಾ ಇದೀರಾ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನೀವು? ಕಾಳಿನ ಪಾಯಸ ಮಾಡ್ತಾ ಇದ್ದೀನಿ ಸರ್. ಹುರುಳಿ ಕಾಳಲ್ಲಿ ಪಾಯಸ ಮಾಡ್ತಾರಾ? ಹೌದು. ಯಾವ ಊರು ನಿಮ್ದು? ಬಾಗಲಕೋಟೆ ಸರ್. ಬಾಗಲಕೋಟೆಯಲ್ಲಿ ಹುರುಳಿ ಕಾಳು ಹಾಕಿ ಪಾಯಸ ಮಾಡ್ತಾರಾ? ಹೌದು. ಓಕೆ, ಇದು ಯಾರು ಹೇಳ್ಕೊಟ್ರು ಮಾಡಕ್ ನಿಮ್ಗೆ? ನಮ್ಮ ತಾಯಿಯವ್ರು ಹೇಳ್ಕೊಟ್ರು. ಓಕೆ. ಹುರುಳಿ ಕಾಳಿನ ಪಾಯಸ ಮಾಡ್ತೀವಿ ಅಂತ ಬಂದಿದ್ದಾರೆ ರಾಹುಲ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಏನೇನ್ ತಂದಿದ್ದೀರಾ ಸರ್? ಹುರುಳಿ ಕಾಳು ಪಾಯಸ. ಬೇಕಾಗುವ ಸಾಮಗ್ರಿಗಳು: ಹುರುಳಿ ಕಾಳು, ಶಾವಿಗೆ, ಹಾಲು, ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ, ತುಪ್ಪ. ಶುರು ಮಾಡೋಣ. ಏನ್ ಕೊಳ್ಳಿ ನಿಮ್ಗೆ? ಸರ್ ಇದು ಕೊಡಿ. ಏನ್ ಬೇಕು? ಯಾವ್ದು ಬೇಕು? ಇದು ದೊಡ್ಡದು ಬೇಕಾ ಸಣ್ಣ? ಚಿಕ್ಕದು ಬೇಕು ಸರ್. ಇದೇ ಸಾಕಾ? ನೀವು ಹುರ್ಕೊಳಕಾ? ಹೌದು ಸರ್. ಏನ್ ಹುರ್ಕೊಳ್ತೀರಾ? ಹುರುಳಿ ಕಾಳು ಸರ್. ಹುರುಳಿ ಕಾಳು ಹುರ್ಕೋಬೇಕಾ? ಓಕೆ. ಹುರುಳಿ ಕಾಳು ಹಾಕು. ಹುರುಳಿ ಕಾಳು ಹುರ್ಕೊಳ್ತೀಯಾ? ಹೌದು ಸರ್. ಎಷ್ಟು ವರ್ಷ ಆಯ್ತು ಬಾಗಲಕೋಟೆಯಿಂದ ಬೆಂಗಳೂರಿಗೆ ಬಂದು? 2 ವರ್ಷ ಆಯ್ತು ಸರ್. 2 ವರ್ಷ. ಏನು ಓದ್ಕೊಂಡ್ ಬಂದೆ ಅಲ್ಲಿಂದ? B.Com ಸರ್. B.Com ಮಾಡಿ ಕೆಲ್ಸಕ್ಕೆ ಸೇರಿದ್ಯಾ? ಹೌದು. ವೆರಿ ಗುಡ್. ಅಮ್ಮ ಎಲ್ಲ ಬಾಗಲಕೋಟೆ ಇದ್ದಾರಾ? ಹೌದು ಸರ್. ಫಾದರ್ ಏನ್ ಮಾಡ್ತಾರೆ? ಅವರು ಅಗ್ರಿಕಲ್ಚರಲ್ಲಿ ವರ್ಕ್ ಮಾಡ್ತಾರೆ ಸರ್. ವೆರಿ ಗುಡ್. ಇಲ್ಲಿ ಎಲ್ಲಿದ್ಯಾ? ಬನಶಂಕರಿ ಸರ್. ಅಲ್ಲ, ನೀನೇ ಪಿ ಜಿ ಇಲ್ಲಿದ್ಯಾ? ಮನೆ ರೂಮ್ ಮಾಡ್ಕೊಂಡಿದ್ಯಾ? ಏನ್ ಮಾಡಿದ್ಯಾ? ರೂಮ್ ಇದೆ ಸರ್. ಎಷ್ಟು ಹುಡುಗರೆಲ್ಲ ಸೇರಿ ರೂಮ್ ಮಾಡಿದ್ದೀರಾ? ಹೌದು. ಅಡಿಗೆ ಮಾಡ್ಕೊತೀವಿ ಸರ್. ನೀವೇ? ಹೌದು. ವಾರಕ್ಕೊಂದಿನ ನೀನೇನು ಅಡಿಗೆ ಕಲ್ತಿದ್ಯಾ ಸರ್? ನಾನ್ ವೆಜ್ ಅಲ್ಲಿ ಚಿಕನ್ ಬಿರಿಯಾನಿ, ಹಾಂ, ಮತ್ತೆ ಬಿರಿಯಾನಿ ರೈಸ್, ಆಮೇಲೆ ಈ ಬೇರೆ ಬೇರೆ ಉತ್ತರ ಕರ್ನಾಟಕದ ಅಡುಗೆಗಳು ಬರ್ತವೆ. ಅಡಿಗೆಗಳೆಲ್ಲ ಬರುತ್ತಾ? ಓಕೆ, ವೆರಿ ಗುಡ್. ಇದು ಉತ್ತರ ಕನ್ನಡದ ಅಡಿಗೆ ಇರಬೇಕು. ನಮ್ಮ ಕಡೆ ಯಾರು ಹುರುಳಿಕಾಳು ಹಾಕಿ ಪಾಯಸ ಗೀಸ ಎಲ್ಲ ಮಾಡಲ್ಲಪ್ಪ ಗುರು. ಏನ್ ಮಾಡೋದು ಆಮೇಲೆ? ಅದು ನೀರು ಕಾಯಿಸ್ಕೊಳ್ಬೇಕು ಸರ್. ಹಾಂ, ಅದು ಕಾಯಕ್ಕಿಡ್ಬೇಕು ಸರ್. ನೀರು ಕಾಯಕ್ಕೆ ಇಟ್ಬಿಟ್ಟು ಅದ್ರೊಳಗೆ ಹಾಕ್ಬೇಕಾ? ಇಲ್ಲ ಸರ್, ಆ ನಂತರ ಉಪ್ಪು ಹಾಕ್ಬೇಕು ಸರ್. ಪಾಯಸನ ಏನ್ ಮಾಡ್ತೀಯ ನೀನು? ಪಾಯಸ ಸರ್ ಸ್ವಲ್ಪ ರುಚಿ ಸ್ವಲ್ಪ ಉಪ್ಪು ಹಾಕ್ಬೇಕು. ಹೌದು ಸರ್. ಸರಿ ಸರ್, ಇದನ್ನು ಸಾಕಾ? ಏನ್ ಮಾಡ ತೆಗೆದ್ಬಿಡೋಣ? ಹಾಂ ತೆಗೆದು ಸರ್. ಓಕೆ, ನೆಕ್ಸ್ಟ್ ಇನ್ನೇನು ಹುರ್ಕೋಬೇಕು? ಶಾವಿಗೆ ಸರ್. ಹಾಕೋ. ಸಾಕಾ? ಸಾಕು ಸರ್. ತುಪ್ಪ ಹಾಕ್ಬೇಕು. ತುಪ್ಪ ಬೇಕಾ? ಎಷ್ಟು ಬೇಕಾ? ತುಪ್ಪದಲ್ಲಿ ಶಾವಿಗೆನ ಹುರ್ಕೋಬೇಕು. ಹುರ್ಕೊಂಡಿದ್ದ ಹಾಕೊಂಡ್ಬಿಟ್ಟಿದ್ದಕ್ಕೆ. ಅದು ಹಿಂಗೆ ಅಡುಗೆ ಮಾಡೋ ಹುಚ್ಚು ಯಜಮಾನ್ರಿಗೆ? ಹಾಗೆ ಸರ್, ಹಾಗೆ ಬಂದ್ಬಿಟ್ಟಿದ್ಯಾ? ವೆರಿ ಗುಡ್. ಓಕೆ, ನೆಕ್ಸ್ಟ್ ಸರ್ ಇವಾಗ ನೀರು ತಗೋಬೇಕು ಸರ್. ನೀರು ಕಾಯಿಸ್ಬೇಕು, ಅದ್ರೊಳಗೆ ಕಾಯಿಸ್ಬೇಕು. ಇದಾಯ್ತು ಅವ್ರಿಗೆ ಕೆಲಸ? ಆಯ್ತು ಸರ್. ಓಕೆ, ಇಟ್ಕೋ, ಹುಯ್ಕೋ. ನೀರಲ್ಲ? ಹಾಂ, ನೀರು ಸರ್.
ಸಾಕಾ ನೀರು? ಹಾಂ ಸರ್. ನೀರಲ್ಲಿ ಏನು ಬೇಯಿಸ್ತೀವಿ ಇವಾಗ? ನೀರು ಕುದಿಸ್ಬೇಕು ಸರ್. ಕುದಿಸಿ ಆನಂತರ ಇವು ಶಾವಿಗೆ ಹಾಕ್ಬೇಕು ಸರ್. ಶಾವಿಗೆನಾ? ಇದಕ್ಕಾ? ಇದಕ್ಕೆ ಹಾಕ್ಬೇಕು. ಇವು ನೀರು ಕುದಿಬೇಕು ಸರ್. ಕುದಿಲಿ. ಇದನ್ನೇನು ಮಾಡ್ತೀಯಾ? ಆಮೇಲೆ ಮಿಕ್ಸಿಗೆ ಹಾಕ್ಬೇಕು ಸರ್ ಇವಾಗ. ಈಗ ಫಸ್ಟ್ ಮಿಕ್ಸಿಗೆ ಹಾಕೋ ಇದನ್ನ, ನೀರು ಕುದೀತಾ ಇರಲಿ. ಸರಿ ಸರ್. ತಗೋ ಮಿಕ್ಸಿ, ಸ್ಮಾಲ್ ಮಿಕ್ಸಿ ನೋಡಲ್ಲಿ. ಓಕೆ. ಹುರುಳಿ ಕಾಳಿನ ಪಾಯಸ ನಮ್ಮ ಬಾಗಲಕೋಟೆ ಸ್ಪೆಷಲ್ ರೀ ಸರ. ಪೌಡ್ರ್ ಆಗೋಯ್ತಾ? ಆಯ್ತು. ನೆಕ್ಸ್ಟ್ ಏನು ಮಾಡಿ ಇವಾಗ? ಸ್ವಲ್ಪ ಉಪ್ಪು ಸರ್. ಉಪ್ಪ ಇದಾಯ್ಕೆ ನೀರ್ಗ? ಹಚ್ಚು. ಸ್ವಲ್ಪ ಹಾಕ್ಬೇಕು ಸರ್. ಹಾಕೋ. ಹಾಕೊಂಡಿದ್ದೀನಾ? ಇನ್ನು ಸ್ವಲ್ಪ ಸರ್. ಕಾಯ್ಲಿ, ಚೆನ್ನಾಗಿ ಕಾಯ್ಲಿ ನೀರಲ್ಲ. ಹೌದು ಸರ್. ಎಲ್ಲಿ ಕೆಲಸ ಮಾಡ್ತಾರ ನೀವು? ಸರ್ ಮಯೂರ್ ಎಂಟರ್ಪ್ರೈಸಸ್ ಅಲ್ಲಿ. ಎಷ್ಟು ವರ್ಷ ಆಯ್ತು ಸೇರಿ? 1.5 ವರ್ಷ ಆಯ್ತು. ಇನ್ನು 3 ಕಡೆ ಮಾಡ್ತಾರೇನಾ ಹುರುಳಿಕಾಳು ಪಾಯಸನ? ಹೌದು ಸರ್. ಇವಾಗ ಏಲಕ್ಕಿ ಪುಡಿ ಸರ್. ಹಾಕೋ. ಏನೋ ನಮ್ಮ ಅಡುಗೆ ಮೇಲೆ ಮಾಡಿದಿರೋದೊಂದು ವಾಸನೆ ಬರ್ತಾ ಇದೆ ತಾನೆ ನಿಂಗೆ? ಹಾ, ಹುರುಳಿಕಾಯ್ದೇ ಇರ್ಬೇಕಿದೆ. ಹಾ, ಇದ್ರದೇನಾ? ಏನ್ ಮಾಡ್ತೀಯ ಸಾಟರ್ಡೆ ಸಂಡೇ? ವೀಕೆಂಡ್ ಇದ್ದಾಗ ಸಿನಿಮಾಗೆ ಹೋಗ್ತೀನಿ ಸರ್. ಸಾಟರ್ಡೆ ಸಂಡೇ 2 ದಿನ ರಜನಾ? ಹೌದು ಸರ್. ಏನ್ ಮಾಡ್ತೀವಿ ಮತ್ತೆ ಸಾಟರ್ಡೆ ಸಂಡೇ 2 ದಿನ? ಊರಿಗೆ ಹೋಗಲ್ಲ ಏನೋ ಮತ್ತೆ ಅವ್ರು ಬಾಗಲಕೋಟೆಗೆ? ಇಲ್ಲ, ಫ್ರೀ ಇದ್ದಾಗ ಹೋಗ್ತೀನಿ ಸರ್, ರಜಾ ಸಿಕ್ಕಾಗ. ಓಕೆ. ಉಳ್ಕಿದ ಟೈಮಲ್ಲಿ ಮನೆಯಲ್ಲಿ ಇದು ಫಿಲ್ಮ್ ಹೋಗ್ತೀನಿ. ಓಕೆ. ಆಮೇಲೆ ಮತ್ತೆ ಕ್ರಿಕೆಟ್ ಆಡ್ತೀವಿ ಫ್ರೆಂಡ್ಸ್ ಜೊತೆ ಸೇರಿ. ಓಹೋ, ವೆರಿ ಗುಡ್. ಇವಾಗಲೇ ಆಡಕ್ಕಾದ ಕ್ರಿಕೆಟ್ ಎಲ್ಲ ಆಡ್ಬಿಡು, ಆಮೇಲೆ ಆಡಕ್ಕಾಗಲ್ಲ. ಈ ಪೌಡ್ರ್ ನೀರು. ಅದು ಹುರುಳಿಕಾಳನ್ನ ನಾವು ಹುರ್ಕೊಂಡು ಪೌಡರ್ ಮಾಡ್ಕೊಂಡು ಇದಕ್ಕೆ ಹಾಕ್ತಾ ಇದೆಯಾ? ಹೌದು ಸರ್. ಹಾಕು. ಅಷ್ಟು ಗಂಟಾಗಬಾರ್ದು ಅಂತಲ್ಲ? ಸರ್. ಸ್ಲೋ ಇರಿ ಸರ್. ಏನು ಕಡಿಮೆ ಮಾಡೋದಾ? ಹೌದು ಸರ್, ಕಂಟಿನ್ಯೂ ಮಾಡಿ. ಇವಾಗ ಹಾಲು ಹಾಕೋಣ ಸರ್. ಹಾಕು, ಏನೇನು ಬೇಕು ಎಲ್ಲ. ಸಾಕಾ? ಇನ್ನ ಬೇಕಾ? ಹಾಂ ಸಾಕು ಸರ್. ಸ್ವಲ್ಪ ಸಕ್ಕರೆ ಹಾಕ್ತೀನಿ ಸರ್. ಸರ್ ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಸರ್. ಓಕೆ. ಕಾರ್ಯಕ್ರಮ ನೋಡ್ತಾ ಇರ್ತೀಯಾ? ಹೌದು ಸರ್. ಇನ್ನೆಲ್ಲೋ ನೋಡ್ತೀಯಾ? ಆಫೀಸ್ಗೆ ಹೋಗಲ್ಲ ನೀನು? ಸರ್ ನೈಟ್ ನೋಡ್ತೀನಿ ಸರ್, ಬಂದಮೇಲೆ ನೆಟ್ಟಲ್ಲಿ ಸರ್. ಓಕೆ. ಇನ್ನೇನು ಹಾಕ್ಬೇಕು ಇದಕ್ಕೆ? ಸರ್ ಇವಾಗ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಸರ್ ಹಾಕ್ಬಿಡು. ಗೋಡಂಬಿ ಮತ್ತು ಒಣ ದ್ರಾಕ್ಷಿನ? ಸರ್. ಓಕೆ, ಸಾಕು. ಗೋಡಂಬಿ ಮತ್ತು ಒಣ ದ್ರಾಕ್ಷಿಗಳು ಒಂದು ಕುದಿ ಬರ್ಬೇಕಲ್ಲ ಇವಾಗ ತಿರ್ಗಾ? ಹೌದು ಸರ್. ಸ್ವೀಟ್ ಎಲ್ಲ ಕರೆಕ್ಟ್ ಆಗಿದೆ ನೋಡೋ ಒಂದ್ಸರಿ. ಕರೆಕ್ಟ್ ಆಗಿದೆ ಸರ್. ಹಾ, ಕರೆಕ್ಟ್ ಆಗಿದೆಯಾ? ನಿಮ್ಮ ಅಪ್ಪ ಅಮ್ಮ ಎಲ್ಲ ನೋಡ್ತಾ ಇರ್ತಾರೆ, ಆಮೇಲೆ ಊರಲ್ಲಿ ಬಾಗಲಕೋಟೆಯಲ್ಲಿ ಬೈಕೋತಾರೆ. ಹುರುಳಿ ಕಾಳಿನ ಪಾಯಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ರಾಹುಲ್ ಅವರು. ಬಾಗಲಕೋಟೆಯಿಂದ ಓದ್ಕೊಂಡ್ಬಂದು 2 ವರ್ಷ ಆಯಿತು, ಬೆಂಗಳೂರು ಸೆಟ್ಲ್ ಆಗಿ ಕೆಲಸ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅಡುಗೆನ ಮಾಡಿ ತೋರಿಸ್ತೀನಿ ಅಂತ ಬಂದಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಏನು ಬ್ರೇಕ್ಫಾಸ್ಟ್ಗೆಲ್ಲ ಏನು ಮಾಡ್ಕೊಳ್ತೀರಾ ನೀವು? ಅವಲಕ್ಕಿ, ಉಪ್ಪಿಟ್ಟು. ಹಾಂ ಹಾಂ. ಎಷ್ಟು ಜನ ಇದ್ದೀರಾ ರೂಮಲ್ಲಿ? 4 ಜನ ಸರ್. 4 ಜನ. ದಿನ ಒಬ್ರು ಅಡುಗೆ ಮಾಡ್ತೀರಾ? ಹೌದು ಸರ್. ಹೆಂಗೆ ಮತ್ತೆ ನಿಮ್ಮ ಕತೆ? ದಿನ ಒಬ್ರು ಅಡುಗೆ ಮಾಡ್ತೀರಾ ಅಥವಾ ದಿನ ಒಬ್ಬರೇ ಅಡುಗೆ ಮಾಡ್ಬೇಕಾ? ದಿನ ಒಬ್ಬೊಬ್ರು ಮಾಡ್ತೀವಿ ಸರ್. ಹೌದಾ? ನೀವೇನೇನು ಮಾಡ್ತೀರಾ? ಅವಲಕ್ಕಿ, ಉಪ್ಪಿಟ್ಟು ಮಾಡ್ತೀವಿ ಸರ್ ನಮ್ಮ ಮಾರ್ನಿಂಗ್. ನೈಟ್ ಚಿತ್ರಾನ್ನ ಮತ್ತೆ ಪಲಾವು. ರಾತ್ರಿಗಾ? ಹೌದು. 4 ಜನಕ್ಕೂ? ಹೌದು. ಓಕೆ ಓಕೆ. ಚಿಕನ್ ಬಿರಿಯಾನಿ ಅದು ಮಾಡ್ತೀವಿ ಸರ್. ಓಕೆ ಓಕೆ ಓಕೆ. ಹೆಂಗೆ ಎಲ್ಲರೂ ದುಡ್ಡು ಹಾಕಿ ಸಾಮಾನು ತಂದು ಅಡುಗೆ ಮಾಡೋದಾ? ಹೌದು ಸರ್. ಗುಡ್. ಸರಿ ಸಾಕಾ? ಅಫಾಣ ಹಾಂ ಮುಗೀತಾ? ಹಾಂ. ಹುರುಳಿ ಕಾಳಿನ ಪಾಯಸ ರೆಡಿಯಾಗಿದೆ, ಕುಡಿಯೋದಷ್ಟೇ ಬಾಕಿ ಉಳ್ಕೊಂಡಿರೋದು. ನೋಡಿ ಸರ್, ಟೇಸ್ಟ್ ಆಗಿದೆ ಅಂತ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಹುರುಳಿ ಕಾಳಿನ ಪಾಯಸವನ್ನು ನಮ್ಮ ಕೈಲಿ ಕೊಟ್ಟಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ, ಮಾಡೋ ಕ್ರಮ ಕೂಡ ತೋರಿಸಿದ್ದಾರೆ. ಹುರುಳಿ ಕಾಳಾಗಿ ಪಾಯಸ ಮಾಡಬೇಕು ಅಂತಾನೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನನಗೂ ಗೊತ್ತಿರಲಿಲ್ಲ. ಓಕೆ, ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಹುರುಳಿಕಾಳು ಪಾಯಸ ಮಾಡುವ ವಿಧಾನ:
ಮೊದಲು ಒಂದು ಪ್ಯಾನ್ಗೆ ಹುರುಳಿಕಾಳು ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಶಾವಿಗೆ ತುಪ್ಪ ಹಾಕಿ ಹುರಿದು ನೀರಿಗೆ ಹಾಕಿ ಬೇಯಿಸಿ. ಇದಕ್ಕೆ ಏಲಕ್ಕಿ ಪುಡಿ, ಹುರಿದು ಪುಡಿ ಮಾಡಿದ ಹುರುಳಿಕಾಳು ಪುಡಿ, ಹಾಲು, ಸಕ್ಕರೆ ಹಾಕಿ ಕುದಿಸಿ ಮೇಲೆ ದ್ರಾಕ್ಷಿ ಗೋಡಂಬಿ ಹಾಕಿದರೆ ಹುರುಳಿಕಾಳು ಪಾಯಸ ಸವಿಯಲು ಸಿದ್ಧ. ಓಕೆ, ಚೆನ್ನಾಗಿರುತ್ತಾ? ಹೌದು ಸರ್. ನಿಮ್ಗೆ ಇಷ್ಟನಾ? ಹೌದು ಸರ್. ಹೇಗಿದೆ ಸರ್? ಅನ್ಕೊಂಡಿಗಿನ ಚೆನ್ನಾಗಿದೆ. ಹುರುಳಿಕಾಳಿನ ಫ್ಲೇವರ್ಗೆ ತುಂಬಾ ಚೆನ್ನಾಗಿ ಮಾಡಿದೆ. ಯಾಕಂದ್ರೆ ಹುರುಳಿಕಾಳನ್ನ ಚೆನ್ನಾಗಿ ಹುರ್ಕೊಂಡು ಗ್ರೈಂಡ್ ಮಾಡಿ ಹಾಕಿದಾರಲ್ಲ, ಅದ್ರ ಫ್ಲೇವರೇ ಬೇರೆ, ಅದ್ಭುತ ಇದೆ, ಸಕ್ಕತ್ತಾಗಿದೆ ಕಣ. ರಾಹುಲ್ ಮಾತಾಡಂಗಿಲ್ಲ ಯಾರುವೆ. ತುಂಬಾ ಚೆನ್ನಾಗಿದೆ, ಅದ್ಭುತವಾದಂಥ ಪಾಯಸ. ಹುರುಳಿಕಾಳನ್ನ ಹಾಕಿ ಮಾಡಿರುವಂಥ ಪಾಯಸ, ಆ ಫ್ಲೇವರ್ ಒಂಥರ ಗೊತ್ತಾಗುತ್ತೆ, ಒಂಥರ ತುಂಬ ಚೆನ್ನಾಗಿ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಎಂಡೂರ ಹೋಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು ಇವರು ಅದ್ಭುತವಾಗಿರುವಂತಹ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಮಯಾಸ್ ಅವರು ಬೇಲ್ ಬಾರ್ ಅನ್ನ ಕೊಡ್ತಾ ಇದ್ದಾರೆ. ನಿಮಗೋಸ್ಕರ ಬೇಲ್ ಬಾರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಫಟಾಫಟ್ ಅಂತ ಮಾಡಬೇಕು, ರುಚಿಯಾಗಿರ್ಬೇಕು ಅಂದ್ರೆ ಪ್ರಕಾಶ್ ಅವ್ರನ್ನ ಕರೆಸಿ, ಮುರಳಿ ಪ್ರಕಾಶ್ ಅವರು ಬರ್ತಾರೆ, ಫಟಾಫಟ್ ದಿನವನ್ನು ಮಾಡಿ ತೋರಿಸ್ತಾರೆ. ನಮ್ಮನೇಲಿ ಈಸಿಯಾಗಿ ಮಾಡ್ಕೊಳ್ತೀವ್ರಿ, ತುಂಬಾ ಸಖತ್ತಾಗಿ ಬರುತ್ತೆ ಅಂತ ಸಾಕಷ್ಟು ಜನ ಹೇಳ್ತಾ ಇದಾರೆ. ಪ್ರಕಾಶ್ ರಾವ್ ಬನ್ರಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಪ್ರಕಾಶ್ ರಾವ್, ಏನ್ ಸಮಾಚಾರ? ಏನ್ ಮಾಡ್ತಾ ಇದ್ದೀರಾ ಇವತ್ತು? ಗೋಬಿ ಪಕೋಡ ಮಾಡ್ತೀವಿ ಸರ್. ಗೋಬಿ ಪಕೋಡ ರೀ. ಫಸ್ಟ್ ನೀವು ಫೋನ್ ನಂಬರ್ ಇಡಿ, ಸಿಕ್ಕಾಪಟ್ಟೆ ಜನ ಫೋನ್ ಮಾಡಿ ನಮಗೆ ತಲೆ ತಿಂತಾರೆ. ಅದೇನೋ ಪಕೋಡ ಮಾಡ್ಬಿಡ್ತೀರಾ, ಏನೋ ವಡೆ ಮಾಡ್ಬಿಡ್ತೀರಾ, ಏನೋ ಮಾಡ್ಬಿಡ್ತೀರಾ, ನಮಗ್ ಮಾಡಿ ಪ್ರಕಾಶ್ ಅವ್ರ ನಂಬರ್ ಕೇಳಿಸಿ ಅಂತಾರೆ. ಎಲ್ಲರ ಮನೆಗೂ ಸ್ವೀಟ್ ಮಾಡ್ಕೊಡ್ತೀರಂತಾರೆ. ಸರ್ ತುಂಬಾ ಜನ ಕೇಳ್ತಾರೆ, ಮನೆ ಯಾರ ಮನೆಗೆ ಹೋಗಿ ಸಮೋಸ ಮಾಡ್ಕೊಟ್ರಂತೆ, ತುಂಬಾ ಖುಷಿಯಾಗಿದ್ದೀವಿ, ಬಹಳ ಖುಷಿ ಆಯ್ತು ನಮಗೆ, ಮನೇಲೆ ಬಂದು ಮಾಡ್ಕೊಂಡ್ರು, ಈ ನೈಸ್ ಜೆಂಟ್ಲ್ಮನ್ ಅಂತೆಲ್ಲ ಹೇಳಿದ್ರು. ಓಕೆ, ನೋ ಪ್ರಾಬ್ಲಮ್ ಅಂತ ಹೇಳಿದೀವಿ. ಇನ್ನೂ ತುಂಬಾ ಜನ ಫೋನ್ ನಂಬರ್ ಹೇಳಿ ಅಂತ ಇದ್ರು. ನೀವು ಫೋನ್ ನಂಬರ್ ಹೇಳಿ ಸರ್. 994507 ಲಾಸ್ಟ್ ನಂಬರು. ಅದು ಪ್ರಕಾಶ್ ಅವರ ನಂಬರು. ಈ ನಂಬರ್ಗೆ ಫೋನ್ ಮಾಡಿದ್ರೆ ಯಾವುದೇ ರೀತಿಯ ಸಮೋಸಗಳನ್ನ ಮಾಡಿಸ್ಕೋಬಹುದು, ನಿಮ್ಮ ಮನೆಗೆ ಕರೆಸಿ ಯಾವುದೇ ಸ್ವೀಟ್ ಅನ್ನ ಮಾಡಿಸ್ಕೋಬಹುದು. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ಮೊದಲು ಹೇಳಿ ಸರ್. ಗೋಬಿ ಪಕೋಡ ಮಾಡ್ತೀವಿ ಸರ್. ಗೋಬಿ ಪಕೋಡನ? ಹೌದು. ಗೋಬಿಲಿ ಏನ್ ಪಕೋಡ ರೀ? ಗೋಬಿ ಮಂಚೂರಿ ಇಲ್ವೇನ್ರಿ? ಇಲ್ಲ, ಪಕೋಡ. ಗೋಬಿ ಚಿಲ್ಲಿ ಇಲ್ವೇನ್ರಿ? ನೀವೇನ್ರಿ ಪಕೋಡ ಮಾಡೋದು? ಗೋಬಿ ಪಕೋಡ ಮಾಡ್ತೀವಿ ಸರ್. ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಓಕೆ, ಅದಕ್ಕೆ ಏನೇನ್ ತಂದಿದ್ದೀರಿ ಹೇಳಿ ಫಸ್ಟ್. ಗೋಬಿ ಪಕೋಡ ಬೇಕಾಗುವ ಸಾಮಗ್ರಿಗಳು: ಹೂಕೋಸು, ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಅಡುಗೆ ಸೋಡಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಓಂಕಾಳು, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಕರಿಬೇವು, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ? ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ ಇವಾಗ? ಮಿಕ್ಸಿಂಗ್ ಬೌಲ್ ತಗೊಳ್ಳಿ. ಒಂದ್ಸರಿ ಎಣ್ಣೆ ಇಡ್ಬೋದು ಸರ್. ಎಣ್ಣೆ ಇಡ್ಬೋದಾ? ಇಡ್ಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈ ಕಡೆ ಎಣ್ಣೆ ಕಾಯ್ತಾ ಇದೆ. ನೀವು ಗೋಬಿ ಎಲ್ಲ ತಂದಿದ್ದೀರಾ? ಏನ್ ಮಾಡಿದ್ರೆ ಗೋಬಿ ಎಲ್ಲೋ ಕಲರ್ ಆಗ್ಬಿಟ್ಟಿದೆ, ಹೆಂಗ್ರಿ ಇದು? ಗೋಬಿನ ಈ ತರ ಸಣ್ಣದಾಗ ಕಟ್ ಮಾಡಬೇಕು. ಕಟ್ ಮಾಡ್ಬಿಟ್ಟು ಏನು ಒಂದು ಪಾತ್ರೆಗೆ ಬಿಸಿನೀರಿಗೆ, ಬಿಸಿನೀರಲ್ಲಿ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಆಯ್ತು. ಹಾಗಾದ್ಮೇಲೆ ಕಟ್ ಮಾಡಿ ಒಂದು 2 ನಿಮಿಷ ಬಾಯ್ಲ್ ಆಗಲಿ. ಬಾಯ್ಲ್ ಆಗ್ಬೇಕಲ್ಲ, ಯಾಕಂದ್ರೆ ಇದೆಲ್ಲ ಬಂದ್ಬಿಡುತ್ತೆ ಜಾಸ್ತಿ ಕಲರ್ ಒಳಗೆ ಸಟ್ ಆಗ ಒಳಗೆ ಗರಿದಿದ್ರೆ ಅರ್ಶಿನದಲ್ಲಿ ಬಂದ್ಬಿಡ್ತಿದೆ ಒಳಗೆ, ಅದಕ್ಕೋಸ್ಕರ. ಓಕೆ ಓಕೆ ಓಕೆ. ಯಾಕಂದ್ರೆ ಗೋಬಿ ನೋಡಕ್ಕೆ ಚೆನ್ನಾಗಿರ್ತವೆ, ಹೂಕೋಸು, ಅದನ್ನ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟು. ಸಾಕಷ್ಟು ಕೀಟಾಣುಗಳು ಎಲ್ಲ ಇರುತ್ತೆ ಒಳಗಡೆ, ಅದನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡೇ ತಿನ್ಬೇಕು. ಬಿಸಿನೀರಲ್ಲಿ ಬಾಯ್ಲ್ ಮಾಡಿ ಅದನ್ನ ಯೂಸ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಇದು ಬಾಯ್ಲ್ ಮಾಡಿ ತಂದಿದ್ದೀರಾ ಒಂದ್ಸಲ? ಹೌದೌದು, ಅರ್ಶಿನ ಪುಡಿ ಹಾಕಿದ್ರೆ ಎಲ್ಲ ಬಂದ್ಬಿಡ್ತೀವಿ. ಓಕೆ ಸರ್, ನೋ ಪ್ರಾಬ್ಲಮ್. ಪ್ರಕಾಶ್ ರಾವ್ 1/4 kg ಸರ್. ಓಕೆ, 1/4 kg ಗೋಬಿ. 1/4 kg ಗೋಬಿ. ಇದೊಂದು 1/4 kg ನಾ? ಇಲ್ಲ, 100 ಗ್ರಾಮ್ ಅಷ್ಟು ಹಾಕ್ತೀನಿ. ಹಾಕಿ ಸರ್. ಅಕ್ಕಿ ಹಾಕ್ತೀನಿಲ್ಲ. ಓಕೆ, 100 ಗ್ರಾಮ್ ಕಡಲೆ ಹಿಟ್ಟು, 100 ಗ್ರಾಮ್ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಒಂದು 50 ಗ್ರಾಮ್ ಹಾಕ್ತೀನಿ. ಓಕೆ, ಆಮೇಲೆ ಸ್ವಲ್ಪ ಅಡಿಗೆ ಸೋಡಾ ಹಾಕ್ಬಿಡಿ, ಚೂರಾಗಿ ಸಾಕು, ಸಾಫ್ಟ್ ಬರೋಕ್ಕೋಸ್ಕರ. ಹಾಕಿ ಹಾಕಿ, ನೀವು ಹಾಕಿ. ಅಡಿಗೆ ಸೋಡಾ, ಕಡಲೆ ಹಿಟ್ಟು, ಮೈದಾ ಅಲ್ಲ? ಮೈದಾ. ಹೌದು. ಓಕೆ, ಏನದು? ಗರಂ ಮಸಾಲ ಸರ್. ಗರಂ ಮಸಾಲ. ಹೌದು. ಯೂಶಲಿ ಯಾರ ಮಲ್ಲೂ ಈ ಗೋಬಿ ಹಾಕಿ ಪಕೋಡ ಮಾಡ್ಕೊಳ್ಳಲ್ಲ ರೀ. ಹೌದಾ? ನಾವೇ ತೋರಿಸೋದು. ಒಂದ್ಸರಿ ಬೆಂಡೆಕಾಯಿ ತೋರಿಸಿದೀವಿ, ಇವಾಗ ಗೋಬಿ ತೋರಿಸ್ತಾ ಇದೀವಿ. ಮಾಡಿ. ಓಂಕಾಳು ಹಾಕ್ತೀವಿ. ಬೇಕೇ ಬೇಕದು. 5 ಸ್ಟಾರ್ ಹೋಟ್ಲ್ ಅವ್ರಿಗೆ ಹೆಂಗೆ ಅಂದ್ರೆ ಅಡಿಗೆ ಚೆನ್ನಾಗಿರ್ತೋ ಬಿಡುತ್ತೋ, ಓಂಕಾಳು ಮಾತ್ರ ಮೊದ್ಲು ಹಾಕ್ಬಿಡ್ಬೇಕು ಅದಕ್ಕೆ. ಪೆಪ್ಪರ್ ಪೌಡರ್ ಹಾಕಿ ಸರ್.
ಕೊನೆಯಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ರಾ? ದೇಶದ ಉಪ್ಪು ಟಾಟಾ ಉಪ್ಪು ಹಾಕ್ತೀನಿ. ಹಾಕಿ. ದೇಶದ ಉಪ್ಪು, ಟಾಟಾ ಉಪ್ಪು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ. ಈ ಕಲ್ಸ್ಕೊಳ್ಳೋದೇ ಮೇನ್ ಅಲ್ವಾ? ಹೌದು ಸರ್. ಕಲ್ಸಿ 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 ಕಲ್ಸಿ. ಅಚ್ಕಾರ ಪುಡಿ ಹಾಕಿ ಸ್ವಲ್ಪ. ನಮ್ಮ ಎವರೆಸ್ಟ್ ಅವರ ಅಚ್ಕಾರದ ಪುಡಿ ನಮ್ಮ ಇವತ್ತಿನ ಗೋಬಿ ಪಕೋಡಕ್ಕೆ ಸಾಕು. ಸ್ವಲ್ಪ ನೀರು ಹಾಕ ಸಾಕು. ಹಾಕಿ, ಬೇಕಾಗ್ಬೋದು. ಜಾಸ್ತಿ ನೀರ್ ಆಗ್ಬಾರ್ದಲ್ಲ ಪಕೋಡಕ್ಕೆ ಮಾತ್ರ. ಅದಕ್ಕೆ ಹೌದೌದು ಗೋಬಿ ನೀರು ಕಲ್ಸ್ಕೊಳ್ತಾ ಇರ್ಬೇಕು ಆಮೇಲೆ ಗಟ್ಟಿಗಾಗಕ್ಕೆ. ಸುಮ್ಮನೆ ಕ್ರಿಸ್ತ ಆದ್ರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ಹಿಟ್ಟೆ. ಬಟ್ ಚೆನ್ನಾಗಿರುತ್ತಾ ಗೋಬಿ ಪಕೋಡ ತರ ಮಾಡಿದ್ರೆ? ಚೆನ್ನಾಗಿರುತ್ತೆ ಸರ್. ಈರುಳ್ಳಿ ಏನು ಆಗ್ತಲ್ಲ ನಾವು, only ಗೋಬಿನೇ. ಹೌದೌದು. ಹಾ, ಬಿಡಿ 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 ಬಿಡಿ. ಇನ್ನೂ ಸ್ವಲ್ಪ ಬಿಸಿ ಆಗುತ್ತೆ ಅಷ್ಟೇ. ಮರ 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 ಅಂತಿದ್ವಿ ಮೊದಲು, ಇದು ನೋಡಿದ್ರೆ ಮರ ತರನೇ ಕಾಣ್ತಾ ಇದ್ವಿ ಕಟ್ ಮಾಡಿದ್ರೆ. ಎಸ್, ಅಷ್ಟೇ ತಾನೇ ಇದು? ಅಷ್ಟೇ. ಆಮೇಲೆ ಇದಕ್ಕೆ ಮಿಕ್ಸ್ ಪೀಸ್ ಏನೋ ಮಾಡ್ಬೇಕು? ಏನಿಲ್ಲ ಹಂಗೆ ಹಂಗೆ ಪಕೋಡ ಅಂದ್ರೆ ಅಷ್ಟೇ. ಕರೆಕ್ಟ್. ಪಕೋಡ ಅಂದ್ರೆ ನೀವು ಸ್ವಲ್ಪ ಈರುಳ್ಳಿ ಹಾಕಿದ್ರೆ ಅದಕ್ಕೆ ಸ್ವಲ್ಪ ಪಕೋಡ ತರ ಕಾಣ್ತಾ ಇತ್ತು. ಇಲ್ಲ ಸರ್, ಗೋಬಿ ಪಕೋಡ ಅಂದ್ರೆ ನಾವು ಇಷ್ಟೇನಾ ನೀವು ನಿಮ್ಮ ಸ್ಟಾರ್ ಹೋಟ್ಲಲ್ಲಿ ಇಷ್ಟೇ ಮಾಡೋದಾ? ಅಷ್ಟೇ ಗೋಬಿ ಪಕೋಡ ಅಂದ್ರೆ ಅಷ್ಟೇ. ಓಕೆ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗೋಬಿ ಪಕೋಡವನ್ನ ಮಾಡಿ ತೋರಿಸ್ತಾ ಇದ್ದಾರೆ ಪ್ರಕಾಶ್ ರಾವ್ ಅವರು. ಬೆಂದಿದ್ಯಾ? ಸ್ವಲ್ಪ ಬೇಗ ಇನ್ನ ಬೇಯಬೇಕಲ್ಲ? ಬೇಯ್ಬೇಕು. ಕ್ರಿಸ್ಪಿ ಆಗುತ್ತಾ ಹೆಂಗೆ? ಇಲ್ಲ Crispy ಆಗಲ್ಲ. crispy ಆಗಲ್ಲ, ಮೆತ್ತಗೆ ಇರುತ್ತಲ್ವಾ? ಮೆತ್ತಗೆ ಇರುತ್ತೆ. ಓಕೆ, ನೋ ಪ್ರಾಬ್ಲಮ್. ಉಪ್ಪು ಖಾರ ಚೆನ್ನಾಗಿ ಹಿಡ್ದಿದ್ರೆ ಸಾಕು, ತಿಂದ್ರೆ ಕರುಮ್ ಅಂತ ಇದ್ರೆ ಸಾಕು ಆ ಕರಂ ಅನ್ಕೋಸ್ಕರ ಅಕ್ಕಿ ಹಿಟ್ಟು ಹಾಕೋದು ಅಲ್ವಾ? ಹೌದು. ಓಕೆ, ಹಾಕ್ಬಿಡಿ ಕರಿಬೇವನ್ನ ಒಂದ್ಸರಿ ಹೌದು. ಎಣ್ಣೆಯಲ್ಲಿ ಹಾಕ್ಬಿಟ್ರೆ ಅಲ್ಲಿಗೆ ನಿಮ್ಮ ಕತೆ ಮುಗೀತು. ಇಷ್ಟಲ್ಲ ಜೋಡಿಸ್ಕೊಳ್ಳಿ. ಬಿಡಿ ಅದನ್ನ, ಬಿಡಿ ಬಿಡಿ ಬಿಡಿ, ತಗೊಳ್ತೀನಿ. ಪಕೋಡ ಅಂದ್ರೆ ಮೇಲ್ಗಡೆ ಸ್ವಲ್ಪ ಕರಿಬೇವು ಗಿರ್ಬೇವೆಲ್ಲ ಹೌದು ಇರ್ಬೇಕು ಸರ್. ಇಲ್ಲಾಂದ್ರೆ ಅದು ಪಕೋಡ ಅನ್ಸಲ್ಲ. ಹಾಕ್ಬಿಡಿ ಸರ್. ತಳಿ ಸರ್, ಗೋಬಿ ಪಕೋಡ ರೆಡಿ. ಓಕೆ, ಗೋಬಿ ಪಕೋಡ ರೆಡಿ ಅಂತ ನಮ್ಮ ಕೈಲಿ ಕೊಟ್ಬಿಟ್ಟಿದ್ದಾರೆ ಪ್ರಕಾಶ್ ಅವರು. ಗೋಬಿ ಪಕೋಡನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ಪಕೋಡ ನೀವೇ ಮಾಡ್ಕೊಳ್ಳಿ. ಗೋಬಿ ಪಕೋಡ ಮಾಡುವ ವಿಧಾನ: ಒಂದು ಬೌಲ್ಗೆ ಬೇಯಿಸಿದ ಹೂಕೋಸು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಅಡುಗೆ ಸೋಡಾ, ಗರಂ ಮಸಾಲ, ಓಂಕಾಳು, ಕಾಳು ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಅಚ್ಚ ಖಾರದ ಪುಡಿ, ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾದ ಎಣ್ಣೆಯಲ್ಲಿ ಕರಿದು ಮೇಲೆ ಎಣ್ಣೆಯಲ್ಲಿ ಕರಿದ ಕರಿಬೇವು ಹಾಕಿದರೆ ಗೋಬಿ ಪಕೋಡ ರೆಡಿ ಟು ಟೇಸ್ಟ್. ಚೆನ್ನಾಗಿದೆ. ಕ್ರಿಸ್ಪಿ ಇದೆಯಾ? ಒಂದೊಂದು ಕ್ರಿಸ್ಪಿ ಇದೆ, ಒಂದೊಂದು ಕ್ರಿಸ್ಪಿ ಇಲ್ಲ. ಆರೋದು ಸರಿ ಆಗುತ್ತಲ್ಲ? ಸ್ವಲ್ಪ ಆರ್ಬಿಟ್ಟು ಸರಿ ಹೋಗುತ್ತೆ. ಬಿಸಿ ತಿಂತಾ ಇದೀವಲ್ಲ, ಅದೇ ಆರೋದು ಸರಿ ಆಗುತ್ತೆ, ಕ್ರಿಸ್ಪಿ ಬರುತ್ತೆ. ಕ್ರಿಸ್ಪಿ ಬರುತ್ತೆ. ಆದರೂ ಗೋಬಿ ಅಲ್ಲ ಇಷ್ಟೊಂದು ಈಗ ಚೆನ್ನಾಗಿದೆ, ರುಚಿಯಾಗಿದ್ದೀರಿ. ಅದ ಎಷ್ಟು ಸಿಂಪಲ್ ಆಗಿ ಮಾಡೋದು ನೋಡಿ. ಅವಳಿಗೆ ಏನೊಂದು ನೆನ್ಸ್ಕೋಬೇಕು, ಹುರ್ಕೋಬೇಕು ಸೀನೆ ಇಲ್ಲ. ಫಿನಿಶ್. 2-3 ಐಟಮ್ ಹಾಕಿದ್ದಾರೆ ಅಷ್ಟೇನೆ. ತಿನ್ನಕ್ಕೆ ಇಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಷ್ಟೊಂದು ಅದ್ಭುತವಾಗಿದೆ. ನೀವು ಥ್ಯಾಂಕ್ ಯು ಸರ್. ಓಕೆ ಸರ್. ಒಳ್ಳೆ ಗೋಬಿ ಪಕೋಡ ತೋರಿಸಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಕಾಶ್ ರಾವ್. ಖಾರವಾಗಿ ಅದ್ಭುತವಾಗಿ ಈ ಗೋಬಿ ಪಕೋಡನ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಮುರಳಿಯವರೇ, ಮಜಾ ಆಮೇಲೆ ನೋಡಿ, ಫಸ್ಟು ಕಾರ್ಯಕ್ರಮ ಮುಗಿಸಿ ಸಮಯ ಆಗೋಯ್ತಲ್ಲಪ್ಪ ಅಂತ ಇದ್ದೀರಾ. ಓಕೆ, ನೋ ಪ್ರಾಬ್ಲಮ್. ಸಾಕಷ್ಟು ಜನ ನಾವು ಕಾರ್ಯಕ್ರಮಕ್ಕೆ ಬರಬೇಕು, ಯಾವಾಗ ಕಾಂಟ್ಯಾಕ್ಟ್ ಮಾಡಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಏನು ಅಡುಗೆ ಮಾಡಬೇಕು ಮುರಳಿಯವರೇ, ನೋ ಪ್ರಾಬ್ಲಮ್. ನಿಮ್ಗೆ ಗೊತ್ತಿರೋ ಯಾವ ಅಡುಗೆ ಬೇಕಾದರೂ ಮಾಡ್ಬೋದು ನಮ್ಮ ಒಗ್ಗಂಡೆ ಬಿ ಕಾರ್ಯಕ್ರಮದಲ್ಲಿ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. Facebook/ಒಗ್ಗಂಡೆ ಬಿಗೆ ಹೋಯ್ತು ಅಂದರೆ ನಾವು ಸಿಗ್ತೀವಿ.
ಅಲ್ಲಿ ನೀವೇನು ಅಡುಗೆ ಮಾಡ್ತೀರಾ ಅಂತ ಬರ್ದಾಕಿದ್ರೆ ಖಂಡಿತವಾಗ್ಲೂ ನಿಮ್ಮನ್ನು ಕರ್ಸ್ಕೊಳ್ತೀವಿ. ಇಲ್ಲ ಫೋನ್ ಮಾಡಿ ಲೆಟ್ರ್ ಬರೀರಿ, ಸಿಕ್ತವ್ರ ಕೈಲಿ ಹೇಳಿಸಿ ಖಂಡಿತವಾಗ್ಲೂ ನಿಮ್ಮನ್ನು ಕರ್ಸ್ಕೊಂಡು ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ಇವತ್ತಿನ ಒಗ್ಗಂಡ ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ